ನಮಸ್ಕಾರ ವೀಕ್ಷಕರೇ. ವಾಟ್ ಈಸ್ ಯುವರ್ ಸ್ಕ್ರೀನ್ ಟೈಮ್ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅಂದ್ರೆ ನೀವು ದಿನನಿತ್ಯ ಮೊಬೈಲ್ನ ಎಷ್ಟು ಅವರ್ ಬಳಸ್ತೀರಾ, ಕಂಪ್ಯೂಟರ್ನ ಎಷ್ಟು ಅವರ್ ಬಳಸ್ತೀರಾ? ಸ್ಕ್ರೀನ್ ಟೈಮ್ ಅಂದ್ರೆ ಸ್ಕ್ರೀನ್ ಮುಂದೆ ಎಷ್ಟು ಅವರ್ ಕೂತ್ಕೊಳ್ತೀರಾ? ಟಿವಿ ಆಗ್ಬೋದು, ಮೊಬೈಲ್ ಆಗ್ಬೋದು, ಕಂಪ್ಯೂಟರ್ ಆಗ್ಬೋದು. ಒಂದು ಲೆಕ್ಕಾಚಾರದ ಪ್ರಕಾರ ಈಗ ನಮ್ಮ ದೇಶದ ಪ್ರಧಾನಿಯವರು ಹೇಳಿದ್ದು ಒಂದು 6 ಅವರ್ ಜನ ಮೊಬೈಲ್ನ ಯೂಸ್ ಮಾಡ್ತಾ ಇದ್ದಾರೆ ದಿನನಿತ್ಯ. ಇನ್ನ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಒಬ್ಬೊಬ್ರು 6 ಅವರ್ ಯೂಸ್ ಮಾಡಿದ್ರೆ ಒಬ್ಬೊಬ್ರು 8 ಅವರ್ ಯೂಸ್ ಮಾಡ್ತಾ ಇದ್ದಾರೆ. ಕಂಪ್ಯೂಟರ್ ಅದು ಇದು ಎಲ್ಲ ಸೇರ್ಕೊಂಡು 12 ಅವರ್ 14 ಅವರ್ ಯೂಸ್ ಮಾಡ್ತಾ ಇದ್ದಾರೆ. ಈಗಿರುವಂತ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ AI ಅಡ್ವಾನ್ಸ್ ಆಗಿರೋದ್ರಿಂದ ಕೆಲವೊಂದು ಕಂಪ್ನಿಗಳಲ್ಲಿ 16 ಅವರ್ ಕೂಡ ಕಂಪ್ಯೂಟರ್ ಯೂಸ್ ಮಾಡ್ತಾ ಇರೋರು ಇದ್ದಾರೆ. ಇದರಿಂದ ಅವರೆಲ್ಲ ಬೇಗ ಸಾಯ್ತಾರೆ. ಯಾವುದಾದ್ರು ರೀತಿ ಕಾಯಿಲೆಗಳು ಬರುತ್ತೆ. ದಿನನಿತ್ಯ ಕಂಪ್ಯೂಟರು ಮೊಬೈಲು ಜಾಸ್ತಿ ಹೊತ್ತು ಯೂಸ್ ಮಾಡೋದ್ರಿಂದ ಒಂದು ಸ್ಟಡಿ ಹೇಳುತ್ತೆ, ಮೊಬೈಲ್ ಪ್ಲಸ್ ಲ್ಯಾಪ್ಟಾಪ್ಗಳಲ್ಲಿ ಒಂದು ಬ್ಲೂ ಲೈಟ್ ಅನ್ನೋದು ಕಣ್ಣಿಗೆ ಬೀಳುತ್ತೆ. ಆ ಬ್ಲೂ ಲೈಟ್ ಏನ್ ಮಾಡುತ್ತೆ, ಆಟೋಮೆಟಿಕಲಿ ನಿಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡುತ್ತೆ. ಎಕ್ಸಾಂಪಲ್, ವೆಲ್ಡಿಂಗ್ ನಾವು ಮಾಡುವಾಗ ಯಾವ ರೀತಿ ಲೈಟ್ಸ್ ಎಮಿಟ್ ಆಗುತ್ತೋ ಸೇಮ್ ಲೈಟ್ ಮೊಬೈಲ್ ಇಂದ ಪ್ಲಸ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಇಂಥದ್ರಿಂದ ಎಮಿಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಬ್ರೈಟ್ನೆಸ್ ಹೈ ಇಟ್ಕೊಳ್ತೀವಿ, ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಕಾರಣದಿಂದ. ಇದರಿಂದ ಇವತ್ತು ಎಷ್ಟೋ ಜನ ಮುಂದಿನ ದಿನಗಳಲ್ಲಿ ಕಣ್ಣು ಕಳ್ಕೊಳ್ಳೋ ಪರಿಸ್ಥಿತಿ ಬರ್ಬೋದು. ಜಾಸ್ತಿ ಇವತ್ತು ಕಂಪ್ಯೂಟರ್ ಮುಂದೆ ಕುತ್ಕೊಳ್ಳೋದ್ರಿಂದ ಕೆಲವಷ್ಟು ಪ್ರಾಬ್ಲಮ್ ಬರುತ್ತೆ. ಪ್ಲಸ್ ಡೈಜೆಸ್ಟಿವ್ ಪ್ರಾಬ್ಲಮ್ಗಳು, ಇನ್ನ ಹಾರ್ಟ್ ರಿಲೇಟೆಡ್ ಇಶ್ಯೂ ಇಂದ ಹಿಡಿದು ನ್ಯೂರಲಾಜಿಕಲ್ ರಿಲೇಟೆಡ್ ಇಶ್ಯೂ, ನಿದ್ದೆ ಕಡಿಮೆ ಆಗೋದು, ಎಷ್ಟೆಷ್ಟೋ ಇಶ್ಯೂಗಳು ಇದರಿಂದ ಕ್ರಿಯೇಟ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬ ಮನುಷ್ಯನಿಗೆ ಎಷ್ಟು ಕಾಯಿಲೆಗಳು ಬರ್ಬೋದು ಎಲ್ಲ ಕೂಡ ಇದರಿಂದ ಬಂದ್ಬಿಡುತ್ತೆ. ಒಂದು ಕಣ್ಣಿನ ರಿಲೇಟೆಡ್ ತೊಂದರೆ ಬರುತ್ತೆ, ಬ್ರೈನ್ ರಿಲೇಟೆಡ್ ತೊಂದರೆ ಬರುತ್ತೆ, ಮಸಲ್ಸ್ ರಿಲೇಟೆಡ್ ತೊಂದರೆ ಬರುತ್ತೆ, ಇನ್ನ ಡೈಜೆಸ್ಟಿವ್ ಸಿಸ್ಟಮ್ ರಿಲೇಟೆಡ್ ತೊಂದರೆ ಬರುತ್ತೆ, ಪ್ಲಸ್ ಹಾರ್ಟ್ ರಿಲೇಟೆಡ್ ತೊಂದರೆ ಬರುತ್ತೆ. ಓವರ್ ಆಲ್ ಆಗಿ ಮನುಷ್ಯನ ದೇಹ ಅನ್ನೋದು ಕಂಪ್ಲೀಟ್ ಆಗಿ ನಾಶ ಆಗುತ್ತೆ ಹೈಯೆಸ್ಟ್ ಸ್ಕ್ರೀನ್ ಟೈಮ್ ಇದ್ರೆ. ಒಂದು ಆವರೇಜ್ ಪ್ರಕಾರ ಹಿಂದಿನ ಕಾಲದಲ್ಲೂ ಟಿವಿಗಳನ್ನ ನೋಡೋರು 1 2 ಅವರ್ಸ್ 3 ಅವರ್ಸ್ ಒಂದು ಆವರೇಜ್ ಟೈಮ್ ತೊಂದರೆ ಇಲ್ಲ. ಬಟ್ ಆದ್ರೆ ಆದಷ್ಟು ಡೀಪ್ ನೈಟ್ ಅಂದ್ರೆ ತುಂಬಾ ನಿದ್ದೆ ಬರುವಂತ ಟೈಮ್ನಲ್ಲಿ ಯೂಸೇ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ಗಳು. ಯೂಸ್ ಮಾಡಿದ್ರೆ ಏನೇನಾಗುತ್ತೆ ಅಂದ್ರೆ ಅದರಲ್ಲೂ ಕುತ್ಕೊಂಡು ನೋಡ್ತಾ ಇರ್ತೀವಿ, ಬೆನ್ನು ನೋವು, ಇಲ್ಲ ಪೋಸ್ಚರ್ ಅಂದ್ರೆ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಬಟನ್ಗಳನ್ನ ಒತ್ಕೊಂಡು ಸ್ಕ್ರಾಲ್ ಮಾಡ್ತಾ ಇರ್ತೀವಿ, ಇದರಿಂದ ಮಸಲ್ಸ್ ರಿಲೇಟೆಡ್ ಇಶ್ಯೂಸು. ಅದರಲ್ಲೂ ಮಕ್ಳಿಗೆ ಕೊಡ್ತಾ ಇದ್ದೀವಿ ಜಾಸ್ತಿ, ಮಕ್ಕಳಲ್ಲಿ ಇಂಥ ಕಾಯಿಲೆಗಳು ಬೇಗ ಇಂಪ್ಯಾಕ್ಟ್ ಮಾಡ್ಬಿಡುತ್ತೆ. ಕಣ್ಣಿನ ತೊಂದರೆ, ಕನ್ನಡಕ ಹಾಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಮಕ್ಕಳು ಕಣ್ಣಿನ ತೊಂದರೆಯಿಂದ. ಇನ್ನ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಕೂಡ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂದ್ರೆ ಮಕ್ಕಳ ಬ್ರೈನ್ ನಲ್ಲಿ ಈ ಮೆಲೋಟಿನ್ ಅನ್ನೋ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಈವನ್ ನಮ್ಮ ಬ್ರೈನ್ ನಲ್ಲೂ ರಿಲೀಸ್ ಆಗುತ್ತೆ. ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಬರೋದಿಲ್ಲ ಅನ್ನೋದು ಎಷ್ಟೋ ಜನ ಹೇಳ್ತಾ ಇರ್ತೀರಾ. ರೀಸನ್ ಬಂದು ದಿನನಿತ್ಯ ಸ್ಕ್ರೀನ್ ಟೈಮ್ ಎಷ್ಟಿರುತ್ತೆ ಅದ್ರ ಬೇಸ್ ಮೇಲೆ ನಿದ್ದೆ ಅನ್ನೋದು ಚೆನ್ನಾಗಿ ಬರುತ್ತೆ. ನೀವೆಷ್ಟು ಕಡಿಮೆ ಸ್ಕ್ರೀನ್ ಟೈಮ್ ಯೂಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು, ನಾನು ಹೇಳ್ತಾ ಇಲ್ಲ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಹೋಗಿ ಹುಡುಕಿ, ಅವ್ರು ಹೇಳೋದೇ ಇದು, ಕ್ರೋನಿಕ್ ಸ್ಲೀಪ್ ಫ್ರಾಗ್ಮೆಂಟೇಶನ್ ಅಂದ್ರೆ ಕಣ್ಣಿಗೆ ನಿದ್ದೆ ಅನ್ನೋದು ಬರೋದಿಲ್ಲ. ಆವಾಗ ಎಚ್ಚರಿಕೆ ಅನ್ನೋದಾಗುತ್ತೆ, ಮೆಮೊರಿ ಇಶ್ಯೂಸ್ ಅನ್ನೋದು ಬರೋದಕ್ಕೆ ಶುರು ಆಗುತ್ತೆ, ಇಮ್ಯೂನ್ ಸಿಸ್ಟಮ್ ಅಂದ್ರೆ ಬಾಡಿ ಸ್ಟ್ರೆಂತ್ ನ ಕಳ್ಕೊಳ್ಳುತ್ತೆ, ವೀಕ್ ಆಗ್ತಾ ಹೋಗುತ್ತೆ ಬಾಡಿ ಕೂಡ. ಯಾವಾಗ ಡೈಲಿ ಸ್ಕ್ರೀನ್ ಟೈಮ್ ಯಾರಿಗೆ ಜಾಸ್ತಿ ಇದೆ, ಈಗ ಎಕ್ಸಾಂಪಲ್ ಒಂದು ಸ್ಕ್ರೀನ್ ಟೈಮ್ ನೋಡ್ಬೇಕು ಅಂದ್ರೆ ಇಲ್ಲಿ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ, ನಂದೇ ಸ್ಕ್ರೀನ್ ಟೈಮ್ ಇಟ್ಕೊಳ್ಳಿ. ಈ ಸ್ಕ್ರೀನ್ ಟೈಮ್ ಅಲ್ಲಿ ಎಷ್ಟು ಅವರ್ ಮೊಬೈಲ್ ನೋಡ್ತೀವಿ ಅಂದ್ರೆ ನಾವು ಪವರ್ ಸೇವಿಂಗ್ ಮೋಡ್ ಹೋದ್ರೆ ಅದರಲ್ಲಿ ಆಟೋಮೆಟಿಕಲಿ ನಿಮ್ಗೆ ಮಾಮೂಲಿ ಸ್ಕ್ರೀನ್ ಇಂದ ಪವರ್ ಸೇವಿಂಗ್ ಮೋಡ್ ಇರುತ್ತಲ್ಲ, ಪವರ್ ಬಟನ್ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ಆವರೇಜ್ ಆಗಿ ಎಷ್ಟು ಅವರ್ ಯೂಸ್ ಮಾಡ್ತೀವಿ ಅನ್ನೋ ತೋರಿಸ್ತದೆ. ಆವರೇಜ್ ಆಗಿ 3 hours 47 minutes. ಲಾಸ್ಟ್ 7 days ನೋಡೋದಾದ್ರೂ ಆವರೇಜ್ ಆಗಿ 4 hours ಅಂತ ಇರುತ್ತೆ. ಯಾಕೆ ಅಂದ್ರೆ ಕೆಲವೊಂದು ಸಲ ನಾವು ಎಷ್ಟೋ ವಿಷಯಗಳನ್ನ ಸ್ಟಡಿ ಮಾಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ, ತಿಳ್ಕೊತಾ ಇರ್ತೀವಿ, ಬೇರೆ ಬೇರೆದೆಲ್ಲ ನೋಡ್ತಾ ಇರೋದ್ರಿಂದ ಅದ್ರ ಅವರ್ ಅನ್ನೋ ಜಾಸ್ತಿ ಆಗ್ಬೋದು. ಇನ್ನು ಇಲ್ಲಿ ಕ್ಯಾಮ್ರಾ ಅದೇ ಡೈಲಿ ಅರೌಂಡ್ 3 hours 2 hours ಎಲ್ಲ ಕ್ಯಾಮ್ರಾ ಯೂಸೇಜ್ ಇರುತ್ತೆ ಕೆಲವು ವಿಡಿಯೋಗಳು ಮಾಡ್ತಾ ಇರೋದ್ರಿಂದ. ಅಂದ್ರೆ ಬಟ್ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಕೆಲವೊಬ್ರದ್ದು ಅವರ್ಲಿ ಬೇಸಿಸ್ ಲೆಕ್ಕ ಹಾಕೊಳ್ಳೋದಾದ್ರೆ, ಈಗ ಸ್ಟಡಿ ಮಾಡ್ತೀವಿ ಅಂತ ಹೇಳಿದಾಗ ಇಲ್ಲಿ ಕಾಣಿಸ್ತಾ ಇರ್ಬೋದು, ಫೇಸ್ಬುಕ್ ಸುಮಾರು ವೀಕ್ಲಿ 6 hours ತೋರಿಸ್ತಾ ಇದೆ. ಇನ್ನು ಯೂಟ್ಯೂಬ್ ಬೇರೆ ಬೇರೆ ಸ್ಟಡಿ, ಇನ್ನು ಆರ್ಟಿಕಲ್ ಸ್ಟಡಿ ಆ ತರ ಹೋದಾಗ ಒಂದು ದಿನಕ್ಕೆ ಒಂದು 2 hours 3 hours ಮೊಬೈಲ್ ಅಲ್ಲಿ ನಾವು ಬೇರೆ ಬೇರೆ ವಿಷಯಗಳನ್ನ ಹುಡುಕ್ತಾ ಇರ್ತೀವಿ. ಅದೇ ರೀತಿ ಬೇರೆ ಬೇರೆಯವರು ರೀಲ್ಸ್ ನೋಡೋದಕ್ಕೋಸ್ಕರ, ಇನ್ನು ಬೇರೆ ಬೇರೆ ಫಿಲಮ್ ನೋಡೋದಕ್ಕೋಸ್ಕರ ಮೊಬೈಲ್ನ ಯೂಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಸೈಂಟಿಸ್ಟ್ಗಳು ಎಚ್ಚರಿಸ್ತಾ ಇರೋದು ಅದೇ,
ದಿನದಲ್ಲಿ 6 ಅವರ್ಗಿಂತ ಜಾಸ್ತಿ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಇದ್ರ ಇಂಪ್ಯಾಕ್ಟ್ ಆಗುತ್ತೆ. ದಿನದಲ್ಲಿ 6 ಅವರ್ಗಿಂತ ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾ ಸಿವಿಯರ್ ಆಗಿ ಕ್ರೋನಿಕಲ್ ಡಿಸೀಸಸ್ ಅಂತಾನೆ ಕರೆದಿದ್ದಾರೆ. ಯಾರು ಮೊಬೈಲ್ನ 6 ಅವರ್ಗಿಂತ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲ ಲ್ಯಾಪ್ಟಾಪ್ ಆಗ್ಬೋದು, ಜಾಸ್ತಿ 6 ಅವರ್ಗಿಂತ ಯಾರು ಯೂಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ಇಂಥದ್ದೆಲ್ಲ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಮೊದಲೇ ಹೇಳಿದಾಗೆ ನಿದ್ದೆ ಇಲ್ಲದೆ ಇರುವಂತ ಪ್ರಾಬ್ಲಮ್ ಬರ್ಬೋದು. ನಿದ್ದೆ ಇಲ್ಲ ಅಂದ್ರೆ ಸಾಕು, ಬೇಜಾನ್ ಕಾಯಿಲೆಗಳು ಆಟೋಮೆಟಿಕಲಿ ಅಟ್ಯಾಕ್ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಮೆಲೋನಿನ್ ಒಂದು ವರ್ಡ್ನ ಬಳಸಿದ್ರು, ಇದು ಪ್ರೊಡ್ಯೂಸ್ ಆಗುವಂಥದ್ದು ಕಡಿಮೆ ಆಗುತ್ತೆ. ಮೆಲೋಟಿನಿನ್ ಅಂತ ಕರೆದಿದ್ದಾರೆ. ಇದು ಕಡಿಮೆ ಪ್ರೊಡ್ಯೂಸ್ ಆದಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನಿದ್ದೆ ರಿಲೇಟೆಡ್ ಪ್ರಾಬ್ಲಮ್ಗಳು ಶುರು ಆಗುತ್ತೆ, ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಗಳು ಶುರು ಆಗುತ್ತೆ. ನಾನು ಅದೇ ಹೇಳಿದ್ನಲ್ಲ, ಕಣ್ಣಿನ ತೊಂದರೆ ಶುರು ಆಗುತ್ತೆ, ಹ್ಯೂಮಿನಿಟಿ ವೀಕ್ ಆಗುತ್ತೆ, ಮಸಲ್ಸ್ ಇಂಬ್ಯಾಲೆನ್ಸ್ ಅನ್ನೋದು ಬರುತ್ತೆ, ರಿಸ್ಟ್ರಿಕ್ಟೆಡ್ ಜಾಯಿಂಟ್ ಮೊಬಿಲಿಟಿ ಅಂತಾನು ಕರೆದಿದ್ದಾರೆ. ಓವರ್ ಆಲ್ ಆಗಿ ಜನಕ್ಕೆ ಎಷ್ಟೋ ಕಾಯಿಲೆಗಳು ಇದರಿಂದ ಬರುತ್ತೆ. ಅದು ಈ ಇಮೇಜ್ ಒಂದರಲ್ಲೇ ಗೊತ್ತಾಗ್ಬಿಡುತ್ತೆ ಏನೇನ್ ಬರುತ್ತೆ ಅನ್ನೋದು. ಈಗ ಸಣ್ಣ ಸಣ್ಣ ಮಕ್ಕಳು ಕನ್ನಡಕ ಹಾಕೋದಕ್ಕೆ ಶುರು ಮಾಡ್ತಾ ಇದ್ರೆ 8 ವರ್ಷ 10 ವರ್ಷಕ್ಕೆ, ಅಂದ್ರೆ ಅವರ ಕಣ್ಣು ಇನ್ನೊಂದು 20 ವರ್ಷ ಇದೇ ರೀತಿ ಯೂಸ್ ಮಾಡಿದ್ರೆ ಟೋಟಲ್ ಆಗಿ ಕೊಲ್ಯಾಪ್ಸ್ ಆಗಿರುತ್ತೆ. ಇನ್ನು ಅವರ ಬ್ರೈನ್ ಯಾವ ಮಟ್ಟಕ್ಕೆ ಡ್ಯಾಮೇಜ್ ಆಗಿರುತ್ತೆ. ಆದಷ್ಟು ಸ್ಕ್ರೀನ್ ಟೈಮ್ ನ ಕಡಿಮೆ ಮಾಡ್ಕೊಳ್ಳಿ ಅಂತ ಸೈಂಟಿಸ್ಟ್ಗಳಾಗ್ಬೋದು, ಈಗ ಮೊಬೈಲ್ ಕಂಪನಿಗಳು ಹೇಳೋ ಕೆಲಸ ಮಾಡೋದಿಲ್ಲ. ಯಾಕೆ? ಮೊಬೈಲ್ಗಳ ಮೇಲೆ ಯಾರು ಕೂಡ ಪ್ರಿಂಟ್ ಮಾಡೋದಿಲ್ಲ, ಮೊಬೈಲ್ ಬಳಸೋದನ್ನ ಕಡಿಮೆ ಮಾಡಿ ಅಂತ. ಅದೇ ಸಿಗರೇಟ್ಗಳ ಮೇಲೆ ಸ್ಮೋಕಿಂಗ್ ಕಡಿಮೆ ಮಾಡಿ, ಇನ್ನೊಂದ್ರ ಮೇಲೆ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಅದೇ ರೀತಿ ಮೊಬೈಲ್ ಮೇಲೂ ಪ್ರಿಂಟ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತೋ ಏನೋ. ಅದಕ್ಕೋಸ್ಕರ ಎಷ್ಟೋ ಕಂಟ್ರಿಗಳಲ್ಲಿ ನೆಟ್ವರ್ಕ್ ಅನ್ನೋದನ್ನ ಕೆಲವಷ್ಟು ಸಲ ತೆಗೆದ್ಬಿಡ್ತಾರೆ. ದಿನಕ್ಕೆ ಒಂದು 3 ಅವರ್ಸ್ ಯೂಸ್ ಮಾಡ್ತಾ ಇದ್ರೆ ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಆಪ್ಷನ್ ಇಲ್ಲ ಅಂದಾಗ ಏನು ಮಾಡೋದಕ್ಕಾಗೋದಿಲ್ಲ, ಅದು ವರ್ಕ್ ನಾವು ಮಾಡ್ಲೇಬೇಕು. ಬದುಕಬೇಕು ಅಂದ್ರೆ ಅದೇ ನಮ್ ಕೆಲಸ. ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡಬೇಕು, ಇಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ಕೆಲಸ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂದಾಗ ಆಪ್ಷನ್ ಇರೋದಿಲ್ಲ. ಅದನ್ನ ಬಿಟ್ಟು ಆಪ್ಷನ್ ಇದೆ ಅಂದಾಗ ಆದಷ್ಟು ಸ್ಕ್ರೀನ್ ಟೈಮ್ ನ ಕಡಿಮೆ ಮಾಡ್ಕೊಳ್ಳಿ. ದಿನದಲ್ಲಿ 2 ಅವರ್ಸ್ 3 ಅವರ್ಸ್ ಸೀರಿಯಲ್ ನೋಡ್ತಾ ಇದ್ವಿ, ಅಂತದ್ದೇನು ಇಂಪ್ಯಾಕ್ಟ್ ಆಗ್ತಾ ಇರಲಿಲ್ಲ. ಆದ್ರೆ ಮೊಬೈಲು ಕಂಪ್ಯೂಟರ್ ಅಂತ ಬಂದಾಗ ಕಣ್ಣಿಗೆ ಆದಷ್ಟು ಕ್ಲೋಸ್ ಆಗಿ ಇಟ್ಕೊಳ್ತೀವಿ. ವೆಲ್ಡಿಂಗ್ ಅಲ್ಲಿ ಏನ್ ಲೈಟ್ ಎಮಿಟ್ ಆಗುತ್ತೆ, ಸೇಮ್ ಲೈಟ್ ಎಮಿಟ್ ಆಗುತ್ತೆ ಕೆಲವಷ್ಟು ಸಲ ಅಂತಾನೆ ಸೈಂಟಿಸ್ಟ್ಗಳು ಎಚ್ಚರಿಸ್ತಾ ಇರೋದು. ಈವನ್ ಆಟೋಮೆಟಿಕ್ ವೆಲ್ಡಿಂಗ್ ಶೀಲ್ಡ್ ನ ಕಣ್ಮುಂದೆ ಇಟ್ಕೊಂಡ್ರೆ ಅದು ಬ್ಲಿಂಕ್ ಆಗುತ್ತೆ. ಈ ಮೊಬೈಲ್ ವಿಡಿಯೋ ಪ್ಲೇ ಆಗ್ತಾ ಇರುವಾಗ ಅಂದ್ರೆ ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು ಯೋಚನೆ ಮಾಡಿದೀವಾ? ದಿನದಲ್ಲಿ ಆದಷ್ಟು ಸ್ಕ್ರೀನ್ ಟೈಮ್ ಏನಿದೆ ಕಡಿಮೆ ಮಾಡ್ಕೊಳ್ಳಿ. ಮಕ್ಕಳ ಕೈಗೆ ಆದಷ್ಟು ಮೊಬೈಲ್ ಕೊಡೋದನ್ನ ಕಡಿಮೆ ಮಾಡಿ. ಟಿವಿಗಳನ್ನ ನೋಡೋದು ಬಿಡಿ, 1 hour 2 hour ಮಕ್ಕಳು ಜನರಲ್ ಆಗಿ ತಿಳ್ಕೊಳ್ಳಿ. ಅದೇ ಮೊಬೈಲು ಲ್ಯಾಪ್ಟಾಪ್ಗಳು ಏನ್ ಮಾಡುತ್ತೆ, ಮಕ್ಕಳ ಕಣ್ಣನ್ನ ವೀಕ್ ಮಾಡುತ್ತೆ, ಮಕ್ಕಳ ಆರೋಗ್ಯನೂ ಕೂಡ ವೀಕ್ ಮಾಡುತ್ತೆ. ಎಚ್ಚರಿಕೆ ಇರಲಿ. ಇದು ಗೌರ್ನಮೆಂಟೇ ಅನೌನ್ಸ್ ಮಾಡಿರುವಂತದ್ದು, ಆದ್ರೂ ನಾವು ಕೇರ್ ತಗೊಳ್ತಾ ಇಲ್ಲ. ಸ್ಕ್ರೀನ್ ಟೈಮ್ ನ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಸ್ಕ್ರೀನ್ ಟೈಮ್ ನ ನೀವೇ ಚೆಕ್ ಮಾಡ್ಕೊಳ್ಳಿ. ಯಾವ್ದಾವುದಕ್ಕೋಸ್ಕರ ನಾನು ನನ್ನ ಸ್ಕ್ರೀನ್ ಟೈಮ್ ನ ಬಳಸ್ಕೊಳ್ತಾ ಇದ್ದೀನಿ, ಫೇಸ್ಬುಕ್ ಎಷ್ಟು ಅವರ್ ನೋಡ್ತಾ ಇದ್ದೀನಿ, ಯೂಟ್ಯೂಬ್ ಎಷ್ಟು ಅವರ್ ನೋಡ್ತಾ ಇದ್ದೀನಿ ಅನ್ನೋ ಡೀಟೇಲ್ ನಮ್ಮಲ್ಲೇ ಸಿಕ್ಬಿಡುತ್ತೆ ಮೊಬೈಲ್ಗಳಲ್ಲಿ. ಬ್ಯಾಟ್ರಿ ಹೋಗ್ಬಿಟ್ಟು ಜಸ್ಟ್ ಸೇವಿಂಗ್ ಮೋಡ್ ಇರುತ್ತಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡ್ಕೊಂಡ್ರೆ ಡೈಲಿ ಎಷ್ಟು ಅವರ್ ನಾವು ಮೊಬೈಲ್ ಯೂಸ್ ಮಾಡ್ತಾ ಇದೀವಿ ಅಂತ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಅವರ್ ಯೂಸ್ ಮಾಡ್ತಾ ಇದೀವಿ, ಅದರಲ್ಲಿ ಏನೇನಕ್ಕೆ ಯೂಸ್ ಮಾಡ್ತಾ ಇದೀವಿ, ಎಷ್ಟು ಯೂಸ್ಫುಲ್ ಥಿಂಗ್ ಇದೆ, ಎಷ್ಟು ನಾಟ್ ಯೂಸ್ಫುಲ್ ಥಿಂಗ್ ಇದೆ ಅನ್ನೋದನ್ನ ನೀವೇ ಚೆಕ್ ಮಾಡ್ಕೊಳ್ಳಿ. ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.